ಯಾ ಗುಡ್ ಸಿನಿಮಾ ತುಂಬಾ ಚೆನ್ನಾಗಿದೆ. ಅಂಡ್ ಸಿನಿಮಾ ನೋಡಿದಾಗ ಒಂದು ನಮ್ಮ ಹಳ್ಳಿ ಸೊಡಗನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಈಗ ಯಾರೇ ಆಗಲಿ, ವಿನಯನ್ ಆಗಿರ್ಬೋದು, ಯುವಣ್ಣ ಆಗಿರ್ಬೋದು, ಯಾವ ಸಿನಿಮಾ ಹೀರೋಗಳಾದ್ರೂ ಫಸ್ಟ್ ಅಲ್ವಾ ಸೆಲೆಬ್ರೇಷನ್ ನೋಡಿದಾಗ ನಮಗೆ ನಮ್ಮ ಮಲೆನಾಡು ಪ್ರಾಂತ್ಯ ಕಡೂರು ಆಗಿರ್ಬೋದು, ಮಲೆನಾಡು ಪ್ರಾಂತ್ಯ ಕಡೂರು, ಚಿಕ್ಕಮಂಗ್ಳೂರು, ಭದ್ರಾವತಿ, ಶಿವಮೊಗ್ಗ ಆ ಕಡೆ ಎಲ್ಲ ನಾವು ಫಸ್ಟ್ ಅಪ್ಪು ಸರ್ ಸಿನಿಮಾ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಇವಾಗ ಅವ್ರನ್ನ ತುಂಬಾ ನಾವು ಮಿಸ್ ಮಾಡ್ಕೊಳ್ತಾ ಇದೀವಿ. ಏನು ಮಾಡೋಕ್ಕಾಗಲ್ಲ, ಎಲ್ಲದನ್ನು ಅಕ್ಸೆಪ್ಟ್ ಮಾಡಲೇಬೇಕು. ಬಟ್ ತುಂಬಾ ಚೆನ್ನಾಗಿದೆ. ಮೇಘನಾ ಶೆಟ್ಟಿ ಅವ್ರನ್ನ ನಾನು ಇವತ್ತು ಫಸ್ಟ್ ಟೈಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ವಿನಯ್ ರಾಜ್ಕುಮಾರ್ ಈ ತರ ಆಕ್ಟಿಂಗ್ ಮಾಡಿದ್ದು ಯಾವ ಮೂವಿನ ನೋಡಿಲ್ಲ. ಅಷ್ಟು ರಗಡ್ ಆಗಿ ಅಷ್ಟು ಸೂಪರ್ ಆಗಿ ಮಾಡಿದ್ದಾರೆ. ಕಥೆನೂ ಸೂಪರ್ ಆಗಿದೆ. ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿರೋದು ಏನು ಚಂದ್ರ ಅವರು, ಅದನ್ನು ಫಸ್ಟ್ ಟೈಮ್ ಅಂತ ಅನ್ಸೋದೇ ಇಲ್ಲ. ಅಷ್ಟು ಸೂಪರ್ ಆಗಿದೆ. ಮ್ಯೂಸಿಕ್ ಒಂದು ಎಳ್ಳೆ ಇದ್ದು ಎಲ್ಲಾ ತರ ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ಎಲ್ಲರೂ ಬಂದು ನೋಡಿ, ಎಲ್ಲರೂ ಪ್ರೋತ್ಸಾಹ ಅಷ್ಟು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಆಗಿ ಆಕ್ಟ್ ಮಾಡಿದ್ದಾರೆ. ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ. ಲೊಕೇಶನ್ ಗ್ರಾಮಕ್ಕೆ ಏನಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ದಯವಿಟ್ಟು ಎಲ್ಲರೂ ಬಂದು ನೋಡ್ಬೇಕು. ಈಗ ಹೀರೋಯಿನ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆಮೇಲೆ ಲೂಸ್ ಮಾದವ್ರಿಗೂ ಅಷ್ಟೇ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅವ್ರದ್ದು ಜುಗಲ್ ಬಂದಿದ್ದು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸರ್. ಸರ್ ಆಕ್ಚುಲಿ ಇವ್ರದ್ದು ನಮ್ಮ ವಿನಯ್ ರಾಜ್ಕುಮಾರ್ ಅವ್ರು ತುಂಬಾ ಆಕ್ಟಿಂಗ್ ಇದ್ರಲ್ಲಿ ತುಂಬಾ ಇಷ್ಟ ಆಗಿದೆ. ಫಸ್ಟ್ ಟೈಮ್ ಅವ್ರು ಈ ತರ ಆಕ್ಟ್ ಮಾಡಿರೋದು. ಮತ್ತೆ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ. ಸಾಂಗ್ಸ್ ಚೆನ್ನಾಗಿದೆ ಸರ್. ಸರ್ ವಿಲನ್ ಲೂಸ್ ಮಾತಾಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಈ ತರ ಇರ್ಬೇಕು ಮೂವಿ. ಲೈಕ್ ಲೂಸ್ ಮಾತಾಡ್ಗೂ ಇದೊಂದು ಮೂವಿ ಈ ತರ ಬೇಕಾಗಿತ್ತು. ಎಲ್ಲರೂ ಬಂದು ದಯವಿಟ್ಟು ಥಿಯೇಟರ್ಸ್ ಅಲ್ಲಿ ನೋಡ್ಬೇಕು. ಸಾಂಗ್ಸ್ ಚೆನ್ನಾಗಿದೆ ಸರ್. ಎಲ್ಲ ತುಂಬಾ ಲಿರಿಕ್ಸ್ ಎಲ್ಲ ಚೆನ್ನಾಗಿದೆ. ಈ ನಮ್ಮ ಗ್ರಾಮದ ನೇಟಿವಿಟಿ ಹೇಗಿದೆ ಅದಕ್ಕೆ ತಕ್ಕನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ. ಇಷ್ಟೊತ್ತು ಮಾತಾಡ್ತಲ್ಲ, ಅದೇ ಸಿನಿಮಾದಲ್ಲಿ ಏನಾಗಿದೆ ಅಂದ್ರೆ ಒಂದು ಇವತ್ತಿಗೆ ಬೇಕಾಗಿರುವಂತ ವಿಷಯ ರೀ. ಇವಾಗ ನೋಡಿ ಹಳ್ಳಿಗಳಲ್ಲಿ ಏನಾಗ್ತಾ ಇದೆ, ಈಗ ಈ ಬಿಡದಿ ಟೌನ್ಶಿಪ್ನೇ ತಗೊಳ್ಳಿ. ಹಳ್ಳಿ ರೈತರ ವಿಷಯನ ತಗೊಂಡು ಯಾರೋ ಆ ರೀತಿ ಆ ವಿಷಯನ ತಗೊಂಡು ಯಾರು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಲ್ಲಿ ರಾಜಕಾರಣಿಗಳ ಚೇಲಾಗಳು, ರಾಜಕಾರಣಿಗಳ ಚಮಚಗಳು ಸೇರ್ಕೊಂಡು ನಮ್ಮ ರೈತರನ್ನ ಏನ್ ಬೇಕಾದ್ರೂ ಮಾಡ್ತಾ ಇದಾರಲ್ವಾ. ಸೊ ಆ ವಿಷಯ ಇಲ್ಲಿದೆ. ಆ ವಿಷಯ ಅಂದ್ರೆ ಒಂದು ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ. ಒಬ್ಬ ಯುವಕ, ಅಲ್ಲೇ ಇರುವಂತ ಒಬ್ಬ ಯುವಕ ಹಳ್ಳಿಲಿ ಇರೋನು ಏನು ಮಾಡಕ್ಕಾಗಲ್ಲ ಅಂದ್ಕೊಂಡು ಸುಮ್ಮನೆ ಇರ್ತಂದ್ರೆ, ಆದ್ರೆ ಈ ಸಿನಿಮಾ ನೋಡಿ ಆ ಯುವಕ ಏನ್ ಮಾಡ್ಬೋದು. ನಮ್ಮ ಒಂದು ಸರ್ಕಾರಗಳು ಎಲ್ಲಾ ರೀತಿಯಲ್ಲೂ ನಮ್ಗೊಂದು ಅವಕಾಶ ಕೊಟ್ಟಿರುತ್ತೆ. ಅದನ್ನ ಹೇಗೆ ಉಪಯೋಗಿಸ್ಕೊಬೇಕು ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಂದ್ರೆ ನಾವು ಹಳ್ಳಿಲೇ ಇದ್ಕೊಂಡು ಒಂದು ರಾಜಕೀಯ ವ್ಯವಸ್ಥೆಯನ್ನ ಸರಿ ಮಾಡೋದಕ್ಕೆ ಏನ್ ಮಾಡ್ಬೋದು ಅನ್ನೋದನ್ನ ದೇವನೂರು ಚಂದ್ರು ಅವರು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಈ ಸಿನಿಮಾ ಬಗ್ಗೆ ಮಾತಾಡ್ಬೇಕಂತಂದ್ರೆ, ಸಿನಿಮಾ ಡೈರೆಕ್ಟರ್ ಇಂದ ಹಿಡ್ಕೊಂಡು, ಮ್ಯೂಸಿಕ್ ಡೈರೆಕ್ಟರ್ ಇಂದ ಹಿಡ್ಕೊಂಡು, ಸಿನಿಮಾಟೋಗ್ರಫಿಯಿಂದ ಹಿಡ್ಕೊಂಡು ಪ್ರತಿ ಒಂದು ವಿಷಯದಲ್ಲೂ ಗೆದ್ದಿದೆ ಸಿನಿಮಾ. ಆಮೇಲೆ ವಿನಯ್ ರಾಜ್ಕುಮಾರ್ ಅವರು ಅಷ್ಟೇ, ಇದುವರೆಗೂ ಅವ್ರು ಮಾಡದೇ ಇರುವಂತ ಒಂದು ರೋಲ್ ಮಾಡಿದ್ದಾರೆ. ಅವ್ರ ಕೋಪ, ಆ ಕಣ್ಣುಗಳು, ಅದನ್ನೆಲ್ಲ ತುಂಬಾ ಚೆನ್ನಾಗಿ ಇದರಲ್ಲಿ ಅವ್ರ ಅಭಿನಯವನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ನನಗೆ ತುಂಬಾ ಇಷ್ಟವಾದಂತ ಇದು ಅಂದ್ರೆ ಸಂವಿಧಾನವನ್ನ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋಂತ ಅತ್ಯಂತ ಒಳ್ಳೆ ರೀತಿಯಲ್ಲಿ ನಾವು ಅಲ್ಲೇ ಇದ್ಕೊಂಡು, ಅಂದ್ರೆ ಎಲ್ಲೆಲ್ಲಿ ಇದೀವೋ ಅಲ್ಲಲ್ಲೇ ಇದ್ಕೊಂಡು ಹೇಗೆ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಬೇಕು ಅನ್ನೋಂಥ ವಿಷಯ ಅಂದ್ಕೊಂಡಿದ್ದಾರೆ. ಅದಕ್ಕಾಗಿ ಈ ಸಿನಿಮಾ ಗೆಲ್ಲಬೇಕು. ಇಂಥ ಸಿನಿಮಾಗಳನ್ನ ನಾವು ಗೆಲ್ಲಿಸ್ಬೇಕು. ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಡ್ಯಾನ್ಸ್, ಫೈಟ್ಸ್ ಎಲ್ಲ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಎಲ್ಲರೂ ಓವರ್ ಆಲ್ ಚೆನ್ನಾಗಿ ಮಾಡೋರು. ಚೆನ್ನಾಗಿದೆ ಸಿನಿಮಾ, ನೋಡ್ಬೋದು. ನಾನು ಇದನ್ನ ತುಂಬಾ ಕಾಯ್ತಾ ಇದ್ದೆ. ಅತಿ ಹೆಚ್ಚಾಗಿ ನಮ್ಮ ಜನರು ಹೇಗೆ ರಿಯಾಕ್ಟ್ ಮಾಡ್ತಾರೆ ನಮ್ಮ ಸಿನಿಮಾಗೆ, ಅವ್ರಿಗೆ ಹೇಗೆ ಇಷ್ಟ ಆಗುತ್ತೆ. ಸೊ ನಾವು ಹೇಳೋದೆಲ್ಲ ಹೇಳಿದ್ವಿ ಈ ಸಿನಿಮಾದಲ್ಲಿ. ಬಟ್ ಇವತ್ತು ಅವರ ರಿಯಾಕ್ಷನ್ ನೋಡಿ ತುಂಬಾನೇ ಖುಷಿ ಆಯ್ತು. ಸೊ ನಾವು ಒಂದಷ್ಟು ಪಾಯಿಂಟ್ಸ್ ಅವ್ರಿಗೆ ಹೇಳ್ಬೇಕಂತ ಅನ್ಕೊಂಡ್ವಿ ಸ್ಟೋರಿ ಮೂಲಕ. ಅದನ್ನೆಲ್ಲ ತುಂಬಾ ಚೆನ್ನಾಗಿ ಅವರು ರಿಸೀವ್ ಮಾಡಿದ್ದಾರೆ ಅಂತ ಅನ್ಸ್ತು. ತುಂಬಾ ಖುಷಿ ಆಯ್ತು. ಈಗಿನ ಕಾಲಘಟ್ಟದಲ್ಲಿ ಕಮರ್ಷಿಯಲ್ ಯೋಚನೆ ಮಾಡೋ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತ ಸರ್. ಇದು ಹಳ್ಳಿ ಮನುಷ್ಯ ಯಾವ ತರ ಏನೇನು ಮಾಡಬಹುದು ಸಾಧ್ಯತೆ ಇದೆ ಅಂತ. ಅದು ಒಂದು ಸಾಧಾರಣ ಮನುಷ್ಯ, ಒಂದು ಭಾರತದ ಪ್ರಜೆ, ಒಂದು ಸಾಮಾನ್ಯ ಮನುಷ್ಯ, ಒಂದು ಭಾರತದ ಪ್ರಜೆ, ಅವನ ಸೊಸೈಟಿಗೆ, ಅವನ ನಾಡಿಗೆ ಏನ್ ಮಾಡ್ಬೋದು ಅಂತ ಇದ್ರಲ್ಲಿ ತೋರಿಸಿರ್ಬೋದು. ಆಮೇಲೆ ಜೊತೆಗೆ ಇದು ಅದನ್ನ ಕಮರ್ಷಿಯಲ್ ಆಗಿ ತೋರಿಸಿರೋದು. ಅಂದ್ರೆ ನಿಮ್ಗೆ ಒಳ್ಳೆ ಸಾಂಗ್ಸ್ ಮೂಲಕ, ಒಳ್ಳೆ ಫೈಟ್ಸ್ ಮೂಲಕ, ಒಂದೊಳ್ಳೆ ಲವ್ ಸ್ಟೋರಿ ಮೂಲಕ ಆ ಮೆಸೇಜ್ ನ ಹೇಳಿರೋದು. ಸೊ ಅದರಿಂದ ತುಂಬಾ ಖುಷಿ ಆಗುತ್ತೆ. ಅಪ್ಪಣ್ಣ ಅವರ ಅಭಿನಯ ಅದ್ರ ಬಗ್ಗೆ ಹೇಳ್ತಾರೆ. ನಾವು ತುಂಬಾ ಮಿಸ್ ಮಾಡ್ಕೊಂತೀವಿ. ಅವ್ರು ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ತುಂಬಾ ಖುಷಿ ಪಡ್ತಾ ಇದ್ರು. ಅವ್ರ ಜೊತೆ ಆಕ್ಟ್ ಮಾಡೋದು ಕೂಡ ತುಂಬಾ ಚೆನ್ನಾಗಿತ್ತು. ತುಂಬಾ ಒಳ್ಳೆ ಕೋ ಆರ್ಟಿಸ್ಟ್. ಅಂದ್ರೆ ನಾವು ಏನೇ ಮಾಡ್ಬೇಕಂದ್ರೆ ನಮ್ಗೂ ಒಂದಷ್ಟು ಹೇಳ್ಕೊಡ್ತಾರೆ ಅವರು.
ಆಮೇಲೆ ಅವರಿಂದನೂ ಸಾಕಷ್ಟು ಕಲ್ತಿದ್ದೀನಿ ಇಡೀ ಸಿನಿಮಾದಲ್ಲಿ. ಒಂದು ಆಲ್ಮೋಸ್ಟ್ 5-6 ವರ್ಷದಿಂದ ನಮ್ಮ ಕೇಳ್ತಾನೆ ಇದ್ದೀರಾ ಯಾವಾಗ ರಾಮಾಯಣ ಅಂತ. ಸೊ ಇವಾಗ ಗ್ರಾಮಾಯಣ ಬಂದಿದೆ, ನೀವು ನೋಡಿ ನೀವು ಇದೆಲ್ಲರಿಗೂ ತಲುಪಿಸ್ಬೇಕಂತ ಹೇಳೋದು. ರಾಮಾಯಣ ಭಾಷೆಗಾಗಿ ಸಿಡಿ ಲ್ಯಾಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸಿಡಿ ಲಾಂಚ್ ಮೇಡಮ್ ಫೀಮೇಲ್ ಆಕ್ಟಿಂಗ್ ಈ ಸಿನಿಮಾದಲ್ಲಿ ಪೂರ್ತಿ ಇರುವಂಥದ್ದು ಹೇಗೆ ಅನ್ಸುತ್ತೆ? ತುಂಬಾ ಖುಷಿ ಆಗ್ತಿದೆ ಆಕ್ಚುಲಿ. ಇದಕ್ಕೆ ನಾನು ಬಿಗ್ ಥ್ಯಾಂಕ್ಸ್ ನಮ್ಮ ಡೈರೆಕ್ಟರ್ ದೇವನೂರ್ ಚಂದ್ರು ಸರ್ ಹೇಳ್ಬೇಕು. ಯಾಕಂದ್ರೆ ಆ ಕುಸುಮ ಅನ್ನೋ ಪಾತ್ರನ ಅವರು ತುಂಬಾ ಕನ್ಸ್ ಕಂಡಿದ್ರು. ಐ ಹೋಪ್ ಸರ್ ನೀವು ಕನ್ಸ್ ಕಂಡಿರೋ ಪಾತ್ರನ ನಾನು ಜೀವ ತುಂಬಿದೀನಿ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು. ಈಗಿನ ಒಂದು ಇದ್ರಲ್ಲಿ ನನಗೆ ಇಷ್ಟು ಒಳ್ಳೆ ಪಾತ್ರನ ಕೊಟ್ಟಿದ್ದೀನಿ. ತಮಿಳಲ್ಲಿ ಆಗಿದೆ, ತೆಲುಗಲ್ಲಿ ಆಗಿದೆ, ಹೀರೋಯಿನ್ ಆಗ್ತಾರೆ ಅಂತ ಮಾತುಗಳು. ಇವತ್ತು ರಾಮಾಯಣ ಮುಖಾಂತರ ಮೇಘಾ ಶೆಟ್ಟಿ ಬೇರೆ ಬದಲಾವಣೆ ತುಂಬಾ ಖುಷಿ ಆಗ್ತಿದೆ ನನಗೆ. ನನ್ನ ಪಾತ್ರದ ಹೆಸರು ಕುಸುಮ. ಸೊ ಆ ಕುಸುಮ ಪಾತ್ರಕ್ಕೆ ಎಲ್ಲ ಆಡಿಯನ್ಸ್ ಇಂದ ತುಂಬಾ ಪ್ರೀತಿ ಸಿಗ್ತದೆ. ಎಲ್ಲರೂ ಇಷ್ಟಪಡ್ತಿದ್ದಾರೆ ನಮ್ಮ ಸಿನಿಮಾನ, ಎಲ್ಲರೂ ಇಷ್ಟಪಡ್ತಿದ್ದಾರೆ ನಮ್ಮ ಕೆಮಿಸ್ಟ್ರಿ, ತುಂಬಾ ಜನ ಎಲ್ಲರೂ ಇಷ್ಟಪಡ್ತಿದ್ದಾರೆ. ಸೊ ಈ ಒಳ್ಳೆ ರಿವ್ಯೂಸ್, ಪಾಸಿಟಿವ್ ರೆಸ್ಪಾನ್ಸ್ ನೋಡಿ ನಮ್ಗೆ ಇಡೀ ಚಿತ್ರತಂಡಕ್ಕೆ ತುಂಬಾ ಖುಷಿ ಆಗ್ತದೆ.